ಬೆಂಗಳೂರು ಮತ್ತು ರಾಜ್ಯದಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಆಗಮಿಸಿರುವಂಥದ್ದು ರಾಜ್ಯದಲ್ಲಿ ಕೂಡ ಮತ್ತು ಬೆಂಗಳೂರಲ್ಲಿ ಇರುವಂಥದ್ದು ಈ ಬಗ್ಗೆ ಸರ್ಕಾರನೂ ಕೂಡ ಏನು ಫೈಂಡ್ ಔಟ್ ಮಾಡದೇ ಇರುವಂಥದ್ದು ಮತ್ತು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನಲ್ಲಿ ಇವೆಲ್ಲವೂ ಕೂಡ ನುಸುಳುಕೋರರ ಬಾಂಗ್ಲಾದೇಶದಿಂದ ನುಸುಳುಕೋರರ ಒಂದು ಬಯಲಾಗಿದೆ ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಂತ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ವಲಸಿಗರು ಅನ್ನೋದಕ್ಕಿಂತ ಏನಂದರೆ ಇದು ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದು ಇಲ್ಲಿರುವಂಥದ್ದು ನಮ್ಮ ಸ್ಟಿಂಗ್ ಆಪರೇಷನ್ ಇದು ಬಯಲಾಗಿರುವಂಥದ್ದು ದೇಶದ ಸೆಕ್ಯೂರಿಟಿ ಕೂಡ ಉದ್ದೇಶ ಏನು ಅನಿಸುತ್ತೆ ಸರ್ ಸಂಬಂಧಪಟ್ಟ? ಈಗ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲೂ ನೀವು ಕೊಡಗು, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಹೋದ್ರೂ ಕೂಡ ಈ ಕಾಫಿ ತೋಟದಲ್ಲಿ ಈ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಕಡಿಮೆ ಕೂಲಿಗೋಸ್ಕರ ಬರ್ತಾರೆ. ಅದರಿಂದ ಬೆಂಗಳೂರಲ್ಲೂ ಅಷ್ಟೇ ನೀವು ನೋಡಿ, ಮೊದಲು ಈ ಪೇಪರ್ ತೊಗೊಳೋರೆಲ್ಲ ಇರಲೇ ಇಲ್ಲ. ಈಗ ಬೀದಿಯಲ್ಲಿ ಪೇಪರ್ ತೊಗೊಳಕ್ಕೆ ಅಂದರೆ ಸೈಕಲಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಬಾಂಗ್ಲಾ ವಲಸಿಗರು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಸಮಸ್ಯೆಯಾಗಿ, ಅಸ್ಸಾಮಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಈ ಬಾಂಗ್ಲಾ ವಲಸಿಗರದು. ಈಗ ಮತ್ತೆ ಬೆಂಗಳೂರು ಕಡೆನೂ ಬಂದರೆ ಇವ್ರನ್ನ ದೊಡ್ಡ ಕ್ರೈಮು ಇವೆಲ್ಲ ಆದರೆ ಇಲ್ಲಿ ಕ್ರೈಮ್ ಮಾಡ್ತಾರೆ, ಅಲ್ಲಿ ಓಡೋಗ್ಬಿಡ್ತಾರೆ. ಸೊ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸರ್ಕಾರ ಇಮಿಡಿಯೇಟಾಗಿ, ನಮ್ಮ ಸರ್ಕಾರ ಇದ್ದಾಗೂ ಇವ್ರ ಮೇಲೆ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ರಿ. ಕೂಡಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕೆಲವರಂತೂ ಅವ್ರನ್ನ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಸ್ಲಮ್ಗಳಲ್ಲಿ ಸೇರಿಸಿ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನಗಳನ್ನು ಮಾಡ್ತಾರೆ. ಅದು ಇನ್ನಷ್ಟು ಹಾನಿಕರ ಆಗ್ತೈತೆ. ಒಂದು ಸರಿ ವೋಟಿಂಗ್ ರೈಟ್ಸ್ ಎಲ್ಲ ಸಿಕ್ಬಿಟ್ರೆ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಳೋದು ಇವೆಲ್ಲ ಶುರು ಮಾಡ್ತಾರೆ. ಅದರಿಂದ ಒಟ್ಟಾರೆ ಇದು ದೇಶದ ಭದ್ರತೆಗೆ ಆಘಾತ ಮತ್ತು ಬೆಂಗಳೂರಿನ ಭದ್ರತೆಗೂ ದೊಡ್ಡ ಆಘಾತವನ್ನು ತರ್ತೈತೆ. ಅದರಿಂದ ಸರ್ಕಾರ ಕೂಡಲೇ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ಮಾಡಿ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾರೆ ಕೆಲಸ, ಇದೆಲ್ಲನೂ ಕೂಡ ಒಂದು ಸರಿ ಜನಗಳ ಮುಂದೆ ಇಡಬೇಕು ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ ಅವ್ರನ್ನ ಗಡೀಪಾರು ಮಾಡಬೇಕು. ಸರ್, ಈಗ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿ ಇವೆಲ್ಲವೂ ಕೂಡ ಬಯಲು ಮಾಡಿರುವಂಥದ್ದು ಇದಕ್ಕೊಂದೇನಾದರೂ ಹೇಳುತ್ತೆ ಮತ್ತು ಜೊತೆಗೆ ಸರ್ಕಾರಕ್ಕೆ ಏನಾದರೂ ರಿಪಬ್ಲಿಕ್ ಟಿ ವಿ ಈ ಥರ ದೇಶದ ಭದ್ರತೆ ಪ್ರಶ್ನೆ ಬಂದಾಗ ರಿಪಬ್ಲಿಕ್ ಟಿ ವಿ ಮುಂಚೂಣಿಯಲ್ಲಿದೆ. ಸೊ ಇದು ಕೂಡ ಬಾಂಗ್ಲಾ ವಲಸಿಗರದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಈ ವಿಚಾರವಾಗಿ ರಿಪಬ್ಲಿಕ್ ಟಿ ವಿ ಈ ಸ್ಟಿಂಗ್ ಆಪರೇಷನ್ ಮಾಡಿರೋದು ಸ್ವಾಗತಾರ್ಹ. ಇದು ಇನ್ನಷ್ಟು ಎಚ್ಚರಿಕೆಯನ್ನು ಪೊಲೀಸರಿಗೆ ನೀಡುವಂಥ ಒಂದು ವ್ಯವಸ್ಥೆ ರಿಪಬ್ಲಿಕ್ ಟಿ ವಿಯಿಂದ ಆಗ್ತಾಯಿದೆ. ಇದನ್ನು ಅಭಿನಂದನೆ ಸಲ್ಲಿಸ್ತಾ ಇದೆ. ಇದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ದೇಶದ ಭದ್ರತೆ ದೃಷ್ಟಿಯಿಂದ ವಲಸಿಗ ಇದನ್ನು ಅದನ್ನು ಗಡೀಪಾರು ಮಾಡಬೇಕು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರು ಮತ್ತು ರಾಜ್ಯದಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಆಗಮಿಸಿರುವಂಥದ್ದು ರಾಜ್ಯದಲ್ಲಿ ಕೂಡ ಮತ್ತು ಬೆಂಗಳೂರಲ್ಲಿ ಇರುವಂಥದ್ದು ಈ ಬಗ್ಗೆ ಸರ್ಕಾರನೂ ಕೂಡ ಏನು ಫೈಂಡ್ ಔಟ್ ಮಾಡದೇ ಇರುವಂಥದ್ದು ಮತ್ತು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನಲ್ಲಿ ಇವೆಲ್ಲವೂ ಕೂಡ ನುಸುಳುಕೋರರ ಬಾಂಗ್ಲಾದೇಶದಿಂದ ನುಸುಳುಕೋರರ ಒಂದು ಬಯಲಾಗಿದೆ ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಂತ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ವಲಸಿಗರು ಅನ್ನೋದಕ್ಕಿಂತ ಏನಂದರೆ ಇದು ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದು ಇಲ್ಲಿರುವಂಥದ್ದು ನಮ್ಮ ಸ್ಟಿಂಗ್ ಆಪರೇಷನ್ ಇದು ಬಯಲಾಗಿರುವಂಥದ್ದು ದೇಶದ ಸೆಕ್ಯೂರಿಟಿ ಕೂಡ ಉದ್ದೇಶ ಏನು ಅನಿಸುತ್ತೆ ಸರ್ ಸಂಬಂಧಪಟ್ಟ? ಈಗ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲೂ ನೀವು ಕೊಡಗು, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಹೋದ್ರೂ ಕೂಡ ಈ ಕಾಫಿ ತೋಟದಲ್ಲಿ ಈ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಕಡಿಮೆ ಕೂಲಿಗೋಸ್ಕರ ಬರ್ತಾರೆ. ಅದರಿಂದ ಬೆಂಗಳೂರಲ್ಲೂ ಅಷ್ಟೇ ನೀವು ನೋಡಿ, ಮೊದಲು ಈ ಪೇಪರ್ ತೊಗೊಳೋರೆಲ್ಲ ಇರಲೇ ಇಲ್ಲ. ಈಗ ಬೀದಿಯಲ್ಲಿ ಪೇಪರ್ ತೊಗೊಳಕ್ಕೆ ಅಂದರೆ ಸೈಕಲಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಬಾಂಗ್ಲಾ ವಲಸಿಗರು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಸಮಸ್ಯೆಯಾಗಿ, ಅಸ್ಸಾಮಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಈ ಬಾಂಗ್ಲಾ ವಲಸಿಗರದು. ಈಗ ಮತ್ತೆ ಬೆಂಗಳೂರು ಕಡೆನೂ ಬಂದರೆ ಇವ್ರನ್ನ ದೊಡ್ಡ ಕ್ರೈಮು ಇವೆಲ್ಲ ಆದರೆ ಇಲ್ಲಿ ಕ್ರೈಮ್ ಮಾಡ್ತಾರೆ, ಅಲ್ಲಿ ಓಡೋಗ್ಬಿಡ್ತಾರೆ. ಸೊ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸರ್ಕಾರ ಇಮಿಡಿಯೇಟಾಗಿ, ನಮ್ಮ ಸರ್ಕಾರ ಇದ್ದಾಗೂ ಇವ್ರ ಮೇಲೆ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ರಿ. ಕೂಡಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕೆಲವರಂತೂ ಅವ್ರನ್ನ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಸ್ಲಮ್ಗಳಲ್ಲಿ ಸೇರಿಸಿ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನಗಳನ್ನು ಮಾಡ್ತಾರೆ. ಅದು ಇನ್ನಷ್ಟು ಹಾನಿಕರ ಆಗ್ತೈತೆ. ಒಂದು ಸರಿ ವೋಟಿಂಗ್ ರೈಟ್ಸ್ ಎಲ್ಲ ಸಿಕ್ಬಿಟ್ರೆ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಳೋದು ಇವೆಲ್ಲ ಶುರು ಮಾಡ್ತಾರೆ. ಅದರಿಂದ ಒಟ್ಟಾರೆ ಇದು ದೇಶದ ಭದ್ರತೆಗೆ ಆಘಾತ ಮತ್ತು ಬೆಂಗಳೂರಿನ ಭದ್ರತೆಗೂ ದೊಡ್ಡ ಆಘಾತವನ್ನು ತರ್ತೈತೆ. ಅದರಿಂದ ಸರ್ಕಾರ ಕೂಡಲೇ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ಮಾಡಿ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾರೆ ಕೆಲಸ, ಇದೆಲ್ಲನೂ ಕೂಡ ಒಂದು ಸರಿ ಜನಗಳ ಮುಂದೆ ಇಡಬೇಕು ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ ಅವ್ರನ್ನ ಗಡೀಪಾರು ಮಾಡಬೇಕು. ಸರ್, ಈಗ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿ ಇವೆಲ್ಲವೂ ಕೂಡ ಬಯಲು ಮಾಡಿರುವಂಥದ್ದು ಇದಕ್ಕೊಂದೇನಾದರೂ ಹೇಳುತ್ತೆ ಮತ್ತು ಜೊತೆಗೆ ಸರ್ಕಾರಕ್ಕೆ ಏನಾದರೂ
ರಿಪಬ್ಲಿಕ್ ಟಿ ವಿ ಈ ಥರ ದೇಶದ ಭದ್ರತೆ ಪ್ರಶ್ನೆ ಬಂದಾಗ ರಿಪಬ್ಲಿಕ್ ಟಿ ವಿ ಮುಂಚೂಣಿಯಲ್ಲಿದೆ. ಸೊ ಇದು ಕೂಡ ಬಾಂಗ್ಲಾ ವಲಸಿಗರದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಈ ವಿಚಾರವಾಗಿ ರಿಪಬ್ಲಿಕ್ ಟಿ ವಿ ಈ ಸ್ಟಿಂಗ್ ಆಪರೇಷನ್ ಮಾಡಿರೋದು ಸ್ವಾಗತಾರ್ಹ. ಇದು ಇನ್ನಷ್ಟು ಎಚ್ಚರಿಕೆಯನ್ನು ಪೊಲೀಸರಿಗೆ ನೀಡುವಂಥ ಒಂದು ವ್ಯವಸ್ಥೆ ರಿಪಬ್ಲಿಕ್ ಟಿ ವಿಯಿಂದ ಆಗ್ತಾ ಇದೆ. ಇದನ್ನು ಅಭಿನಂದನೆ ಸಲ್ಲಿಸ್ತಾ ಇದೆ. ಇದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ದೇಶದ ಭದ್ರತೆ ದೃಷ್ಟಿಯಿಂದ ವಲಸಿಗ ಇದನ್ನು ಅದನ್ನು ಗಡೀಪಾರು ಮಾಡಬೇಕು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನರು, ರಿಪಬ್ಲಿಕ್ ಟಿವಿ, ಬೆಂಗಳೂರು ಮತ್ತು ರಾಜ್ಯದಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಆಗಮಿಸಿರುವಂಥದ್ದು, ರಾಜ್ಯದಲ್ಲಿ ಕೂಡ ಮತ್ತು ಬೆಂಗಳೂರಲ್ಲಿ ಇರುವಂಥದ್ದು. ಈ ಬಗ್ಗೆ ಸರ್ಕಾರನೂ ಕೂಡ ಏನು ಫೈಂಡ್ ಔಟ್ ಮಾಡದೇ ಇರುವಂಥದ್ದು. ಮತ್ತು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನಲ್ಲಿ ಇವೆಲ್ಲವೂ ಕೂಡ ನುಸುಳುಕೋರರ ಬಾಂಗ್ಲಾದೇಶದಿಂದ ನುಸುಳುಕೋರರ ಒಂದು ಬಯಲಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಂತ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ವಲಸಿಗರು ಅನ್ನೋದಕ್ಕಿಂತ ಏನಂದರೆ ಇದು ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದು ಇಲ್ಲಿರುವಂಥದ್ದು ನಮ್ಮ ಸ್ಟಿಂಗ್ ಆಪರೇಷನ್ ಇದು ಬಯಲಾಗಿರುವಂಥದ್ದು. ದೇಶದ ಸೆಕ್ಯೂರಿಟಿ ಕೂಡ ಉದ್ದೇಶ ಏನು ಅನಿಸುತ್ತೆ ಸರ್ ಸಂಬಂಧಪಟ್ಟ? ಈಗ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲೂ ನೀವು ಕೊಳಗು, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಹೋದ್ರೂ ಕೂಡ ಈ ಕಾಫಿ ತೋಟದಲ್ಲಿ ಈ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಕಡಿಮೆ ಕೂಲಿಗೋಸ್ಕರ ಬರ್ತಾರೆ. ಅದರಿಂದ ಬೆಂಗಳೂರಲ್ಲೂ ಅಷ್ಟೇ ನೀವು ನೋಡಿ, ಮೊದಲು ಈ ಪೇಪರ್ ತೊಗೊಳೋರೆಲ್ಲ ಇರಲೇ ಇಲ್ಲ. ಈಗ ಬೀದಿಯಲ್ಲಿ ಪೇಪರ್ ತೊಗೊಳಕ್ಕೆ ಅಂದರೆ ಸೈಕಲಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಬಾಂಗ್ಲಾ ವಲಸಿಗರು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಸಮಸ್ಯೆಯಾಗಿ, ಅಸ್ಸಾಮಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಈ ಬಾಂಗ್ಲಾ ವಲಸಿಗರದು. ಈಗ ಮತ್ತೆ ಬೆಂಗಳೂರು ಕಡೆನೂ ಬಂದರೆ ಇವ್ರನ್ನ ದೊಡ್ಡ ಕ್ರೈಮು ಇವೆಲ್ಲ ಆದರೆ ಇಲ್ಲಿ ಕ್ರೈಮ್ ಮಾಡ್ತಾರೆ, ಅಲ್ಲಿ ಓಡೋಗ್ಬಿಡ್ತಾರೆ. ಸೊ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸರ್ಕಾರ ಇಮಿಡಿಯೇಟಾಗಿ, ನಮ್ಮ ಸರ್ಕಾರ ಇದ್ದಾಗ ಇವ್ರ ಮೇಲೆ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ರಿ. ಕೂಡಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕೆಲವರಂತೂ ಅವ್ರನ್ನ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಸ್ಲಮ್ಗಳಲ್ಲಿ ಸೇರಿಸಿ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನಗಳನ್ನು ಮಾಡ್ತಾರೆ. ಅದು ಇನ್ನಷ್ಟು ಹಾನಿಕರ ಆಗ್ತೈತೆ. ಒಂದು ಸರಿ ವೋಟಿಂಗ್ ರೈಟ್ಸ್ ಎಲ್ಲ ಸಿಕ್ಬಿಟ್ರೆ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಳೋದು ಇವೆಲ್ಲ ಶುರು ಮಾಡ್ತಾರೆ. ಅದರಿಂದ ಒಟ್ಟಾರೆ ಇದು ದೇಶದ ಭದ್ರತೆಗೆ ಆಘಾತ ಮತ್ತು ಬೆಂಗಳೂರಿನ ಭದ್ರತೆಗೂ ದೊಡ್ಡ ಆಘಾತವನ್ನು ತರ್ತೈತೆ. ಅದರಿಂದ ಸರ್ಕಾರ ಕೂಡಲೇ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ಮಾಡಿ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾರೆ ಕೆಲಸ, ಇದೆಲ್ಲನೂ ಕೂಡ ಒಂದು ಸರಿ ಜನಗಳ ಮುಂದೆ ಇಡಬೇಕು. ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ ಅವ್ರನ್ನ ಗಡೀಪಾರು ಮಾಡಬೇಕು. ಸರ್, ಈಗ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿ ಇವೆಲ್ಲ ಕೂಡ ಬಯಲು ಮಾಡಿರುವಂಥದ್ದು, ಇದಕ್ಕೊಂದೇನಾದರೂ ಹೇಳುತ್ತೆ ಮತ್ತು ಜೊತೆಗೆ ಸರ್ಕಾರಕ್ಕೆ ಏನಾದರೂ? ರಿಪಬ್ಲಿಕ್ ಟಿ ವಿ ಈ ಥರ ದೇಶದ ಭದ್ರತೆ ಪ್ರಶ್ನೆ ಬಂದಾಗ ರಿಪಬ್ಲಿಕ್ ಟಿ ವಿ ಮುಂಚೂಣಿಯಲ್ಲಿದೆ. ಸೊ ಇದು ಕೂಡ ಬಾಂಗ್ಲಾ ವಲಸಿಗರದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಈ ವಿಚಾರವಾಗಿ ರಿಪಬ್ಲಿಕ್ ಟಿ ವಿ ಈ ಸ್ಟಿಂಗ್ ಆಪರೇಷನ್ ಮಾಡಿರೋದು ಸ್ವಾಗತಾರ್ಹ. ಇದು ಇನ್ನಷ್ಟು ಎಚ್ಚರಿಕೆಯನ್ನು ಪೊಲೀಸರಿಗೆ ನೀಡುವಂಥ ಒಂದು ವ್ಯವಸ್ಥೆ ರಿಪಬ್ಲಿಕ್ ಟಿ ವಿಯಿಂದ ಆಗ್ತಾ ಇದೆ. ಇದನ್ನು ಅಭಿನಂದನೆ ಸಲ್ಲಿಸ್ತಾ ಇದೆ. ಇದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ದೇಶದ ಭದ್ರತೆ ದೃಷ್ಟಿಯಿಂದ ವಲಸಿಗ ಇದನ್ನು ಅದನ್ನು ಗಡೀಪಾರು ಮಾಡಬೇಕು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನರು, ರಿಪಬ್ಲಿಕ್ ಟಿವಿ, ಬೆಂಗಳೂರು.